ನಿಜವಾಯಿತು ಪಬ್ಲಿಕ್ ಟಿವಿಯ ವರದಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಜಾತಿವಾರು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರಂತೆ. ಬೆಳಗ್ಗೆಯಷ್ಟೇ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ಈಗ ಆ ವರದಿ ಅಧಿಕೃತವಾಗಿ ನಿಮ್ಮ ಮುಂದೆ ಹೇಳ್ತೀವಿ. ಯಾಕೆಂದ್ರೆ ಜನ ಕೇಳ್ತಾರೆ, ನೀವು ಸುಮ್ಮನೆ ಹೇಳ್ತೀರಾ ಅಂತ ಹೇಳಿ. ಹಂಗಿಲ್ಲ, ಪಬ್ಲಿಕ್ ಟಿವಿ ನಿರಂತರವಾಗಿ ಏನೇ ಸುದ್ದಿಗಳನ್ನು ಮಾಡಿದ್ರು ನಿಖರವಾಗಿಯೇ, ಸ್ಪಷ್ಟವಾಗಿಯೇ, ದಾಖಲೆ ಸಮೇತವಾಗಿಯೇ ಇಡ್ತೀವಿ. ಬೆಳಗ್ಗೆ ಸುದ್ದಿ ಕೊಟ್ಟಿದ್ವಿ, ಈಗ ದಾಖಲೆ ಸಮೇತವಾಗಿ ಇಡ್ತಾ ಇದ್ವಿ. ಭಿನ್ನರ ಲಿಂಗಾಯತ ಫಾರ್ಮುಲಾ ಏನು? ಯತ್ನಾಳ್ ಅವರು, ಬೊಮ್ಮಾಯಿ ಅವರು, ಅರವಿಂದ್ ಬೆಲ್ಲದವರು, ಸೋಮಣ್ಣ ಅವರು, ಒಬ್ಬರು ಸಂಸದರು, ಒಬ್ಬರು ಕೇಂದ್ರ ಸಚಿವರಿದ್ದಾರೆ, ಇನ್ನಿಬ್ಬರು ಶಾಸಕರಿದ್ದಾರೆ. ಸೊ ಹಾಗಾಗಿ ಇವರನ್ನು ಯಾರನ್ನಾದರೂ ಒಬ್ಬರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಬೇಕು. ಅದನ್ನು ಹೊರತುಪಡಿಸಿದರೆ ಎರಡನೇ ವಿಚಾರಕ್ಕೆ ಬರೋದಾದರೆ, ದಲಿತ ಫಾರ್ಮುಲಾನ ಬಳಕೆ ಮಾಡೋದಾದರೆ ಅಲ್ಲಿ ರಾಮುಲು ಅವ್ರನ್ನ ತರಬೇಕು, ಇಲ್ಲ ಲಿಂಬಾವಳಿ ಅವ್ರನ್ನ ತರಬೇಕು ಅನ್ನುವಂಥ ಲೆಕ್ಕಾಚಾರ ಈ ಜಾತಿವಾರು ಲೆಕ್ಕ ಹಾಕ್ಕೊಂಡು ಆ ವರದಿಯನ್ನು ಕೂಡ, ಒಂದು ಲೀಸ್ಟನ್ನು ಕೂಡ ಕೊಡೋಕ್ಕೆ ಮುಂದಾಗಿದ್ದಾರೆ. ನೀವು ಈ ಕ್ಯಾಟಗರಿಯಲ್ಲಿ ತರೋದಾದರೆ ಇದನ್ನು ತೊಗೊಂಬನ್ನಿ ಅಂಥೇಳಿ. ಇನ್ನು OBC ಫಾರ್ಮುಲಾ ಅಲ್ಲಿ ತರೋದಾದರೆ ಸುನೀಲ್ ಕುಮಾರ್ ಅವರಿಗೆ, ಮಾಜಿ ಸಚಿವರು, ಕುಮಾರ್ ಬಂಗಾರಪ್ಪನವರು, ಮಾಜಿ ಶಾಸಕರು. ಸೊ ಇವರಿಗೆ ಅವಕಾಶವನ್ನು ಕೊಡೋ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಭಿನ್ನರ ಟೀಮ್ನಲ್ಲಿ ನಡೀತಾ ಇದೆ. ಯಾರಿಗಾದರೂ ಕೊಡಿ, OBC ಅಂದರೆ ಇಲ್ಲಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ, ದಲಿತರು ಅಂದರೆ ಇಲ್ಲಿದ್ದಾರೆ ನೋಡಿ ಅಂತಿದ್ದಾರೆ, ಲಿಂಗಾಯತರು ಅಂದರೆ ಇಲ್ಲಿದ್ದಾರೆ, ಯಾರನ್ನಾದರೂ ಒಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ವಿಜಯೇಂದ್ರ ಒಂದು ಮಾತು ಹೇಳಿದ್ದಾರೆ, 8 ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಿದೆ ಅಂತಕ್ಕಂಥ ಮಾತು. ಯಾರು ಬೇಡ ಅಂತಾರೆ? ಚುನಾವಣೆ ಆಗಿಲ್ಲಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಡ್ಯಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಅಷ್ಟು ಗೌರವ ಐತಿ. BJP ಒಬ್ಬ ಕಾರ್ಯಕರ್ತನಿಗೆ ಹೋಗಿ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತೇವೆ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ನಮ್ಮಲ್ಲಿ ಒಂದು ಸಿದ್ದೇಶ್ವರ ಬ್ಯಾಂಕ್ ಇತ್ತು ರೀ, ಅವ್ರು ಎಂದೂ ಇಲೆಕ್ಷನ್ ಮಾಡ್ತಿದ್ದಿಲ್ಲ, ಎಂದೂ ಕೈ ಮುಗಿತಿದ್ದಿಲ್ಲ. ಯಾರು ಬ್ಯಾಂಕ್ನಿಗೆ ಬಂದ್ರೆ ಅವ್ರು ಮಾತಾಡ್ದೆ ನಡೆ ಹತ್ತಾನವ್ರು. ಮುಂದೆ ನಾ ಇಲೆಕ್ಷನ್ ನಿತ್ಯ, ಒಬ್ಬನೇ ನಿತ್ಯ, 92ರಾಗ ಸೋತೆ. ನಾನು ಭಾಳ ಒಂದು 153 ಹೋಟ್ಲೆ ಸೋತೆ. ಆದ್ರೆ ಜನರಲ್ಲಿ ಖುಷಿ ಏನಿತ್ತಂದ್ರೆ ಅವರೆಲ್ಲರೂ ಬಂದು ನಮ್ಮ ಮನೆ ತನಕ ಬಂದು ಕೈ ಮುಗಿದ್ರಿ, ನಿಮ್ಮ ಸಲುವಾಗಿ ಆಗ್ತಾರೆ ನೀವು ನಿಂತಿದ್ದಕ್ಕೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಭಿನ್ನರ ಟೀಮ್ನಲ್ಲಿ ಏನು ಲೆಕ್ಕಾಚಾರ ನಡೀತಾ ಇದೆ? ಈಗ ವಿಜೇಂದ್ರ ಅವರ ಟೀಮ್ನಲ್ಲಿ ಏನು ಲೆಕ್ಕಾಚಾರ ಆಗ್ತಾ ಇದೆ? ಅರುಣ್, ಎರಡೂ ಕಡೆಯೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಈಗಾಗಲೇ ಭಿನ್ನರ ಪಡೆ ದೆಹಲಿ ತಲುಪಿರುವಂಥದ್ದು. ಒಂದಷ್ಟು ಜನ ಸಂಜೆ ಹೋಗಿ ರೀಚ್ ಆಗ್ತಾರೆ. ಈಗಾಗಲೇ ತಟಸ್ಥರ ಬಣದವರು ಕೂಡ ಅಲ್ಲಿದ್ದಾರೆ. ಅವ್ರ ಲೆಕ್ಕಾಚಾರ ವಿಜೇಂದ್ರ ವಿರುದ್ಧ ಇಲ್ಲಿ 2-3 ಬಣ ಏನಿಲ್ಲ, ಒಂದೇ ಬಣ, ವಿಜೇಂದ್ರ ವಿರೋಧಿ ಬಣ ಅಂತ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಜೊತೆಗೆ ನಮ್ಮ ಶಕ್ತಿ ಹೆಚ್ಚಾಗಿದೆ. ಹೈಕಮಾಂಡ್ ಅವರು ನಮ್ಮ ಏನು ಬೇಡಿಕೆ ಇದೆಯೋ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ಹಾಗಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಪಡ್ತಿದ್ದಾರೆ. ಇವತ್ತು ರಾತ್ರಿ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ನಾಳೆ ನಾಡಿದ್ದು ಇನ್ನೂ 2-3 ದಿನ ಕಾಲವೂ ಕೂಡ ದೆಹಲಿನಲ್ಲೇ ಮೊಕ್ಕಾಂ ಹೂಡಿ JP ನಡ್ಡಾ ಅವರು ಮತ್ತು ಅಮಿತ್ ಶಾ ಅವ್ರನ್ನ ಇಬ್ಬರನ್ನೂ ಕೂಡ ಭೇಟಿ ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮಧ್ಯೆ ಜಾರಕಿಹೊಳಿ ಅವರು ನಿನ್ನೆ ರಾತ್ರಿ ನಾವು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ, ಏನು ಚರ್ಚೆ ಮಾಡಿದ್ದಾರೆ, ಭೇಟಿ ಮಾಡಿದ್ದಾರೆ ಇಲ್ವಾ ಅಂತ. ಇತ್ತ ವಿಜೇಂದ್ರ ಅವರ ಬಣದಲ್ಲೂ ಕೂಡ ಹೀಗೆ ಬಿಟ್ಟರೆ ಇದು ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದ ಮಾತುಗಳು ವಿಜೇಂದ್ರ ಪರ ಇರುವಂತಹ ಮಾಜಿ ಶಾಸಕರು, ಮಾಜಿ ಸಚಿವರ ವಲಯದಲ್ಲಿ ನಡೀತಾ ಇದೆ. ಹಾಗಾಗಿ ನಾಳೆ ಅವರು ಮಹತ್ವದ ಸಭೆಯನ್ನು ಬೆಂಗಳೂರಿನಲ್ಲೂ ಕೂಡ ಕರೆದಿದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ವಿಜೇಂದ್ರ ಅವರು ಯಾವುದೇ ಪ್ರತ್ಯೇಕ ಸಭೆ ಮಾಡಬೇಡಿ, ದೆಹಲಿಗೆ ಹೋಗಬೇಡಿ ಅನ್ನೋಂಥ ಸೂಚನೆ ಕೊಟ್ಟಿದ್ರು ಕೂಡ ಯತ್ನಾಳ್ ಬಣದಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ಅದರಿಂದಾಗಿ ಆತಂಕಗೊಂಡು ವಿಜೇಂದ್ರ ಬಣದ ಮಾಜಿ ಶಾಸಕರು ಕೂಡ ನಾಳೆ ಸಭೆ ಕರೆದಿದ್ದಾರೆ. ನಾಳೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಬೆಂಗಳೂರು ನಿವಾಸದಲ್ಲಿ ಸಭೆ ಮಾಡಿ ಮುಂದೆ ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು, ಹೈಕಮಾಂಡ್ಗೆ ಯಾವ ರೀತಿ ವಿಜೇಂದ್ರ ಪರವಾದಂತಹ ಒಂದು ಮೆಸೇಜ್ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಈಗ ಹೈಕಮಾಂಡ್ ಅವರು ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಯತ್ನಾಳ್ ಬಣದವ್ರಿಗೆ ಏನಾದರೂ ಭೇಟಿಗೆ ಅವಕಾಶ ಕೊಟ್ಟರೆ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರ ವಿಜೇಂದ್ರ ಬಣದಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಎರಡೂ ಕಡೆಯೂ ಕೂಡ ಮೇಲಾಟ ನಡೀತಾ ಇದೆ. ಹೈಕಮಾಂಡ್ ಯಾರ ಕಡೆ ವಾಲುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.